ಸ್ನೇಹಿತರೆ, ಒಬ್ಬರು ಪೊಲೀಸ್ ಅಧಿಕಾರಿ ಈ ವ್ಯಕ್ತಿಯನ್ನು ಭಿಕ್ಷುಕ ಎಂದು ಹೊಡಿತಾರೆ. ನಂತರ ಈ ವ್ಯಕ್ತಿಯ ಹಿನ್ನೆಲೆ ತಿಳಿದು ಈ ವ್ಯಕ್ತಿ ಇರುವ ಜಾಗಕ್ಕೆ ಬಂದು ಕಾಲು ಹಿಡಿದು ಕ್ಷಮೆ ಕೇಳ್ತಾರೆ. ಈ ವ್ಯಕ್ತಿ ಯಾರು, ಇವರ ಹಿನ್ನೆಲೆ ಏನು ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಇವರ ಕತೆ ಕೇಳಿದ ಪ್ರತಿಯೊಬ್ಬ ವೀಕ್ಷಕರ ಮೈ ರೋಮಾಂಚನ ಆಗೋದು ಮಾತ್ರ ಖಂಡಿತ ಸತ್ಯ. ದಯವಿಟ್ಟು ನನ್ನ ವಿನಂತಿ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ನೋಡುತ್ತಾ ಇರುವ ಈ ವ್ಯಕ್ತಿಯ ಹೆಸರು ಶಂಕರ್ ನಾರಾಯಣ್ ಪಾಣಿಗ್ರಾಹಿ. ಹೆಸರು ಕೂಡ ತುಂಬಾ ಚೆನ್ನಾಗೇ ಇದೆ. ಶಂಕರ್ ನಾರಾಯಣ್ ಅವರು ಮೂಲತಃ ಒಡಿಶಾ ರಾಜ್ಯದ ಕುಲಡ ಎಂಬ ಹಳ್ಳಿಯವರು. ಒಂದು ದಿನ ಶಂಕರ್ ನಾರಾಯಣ್ ಅವರು ತರಕಾರಿ ತಗೊಂಡು ಬರೋದಕ್ಕೆ ಮನೆಯಿಂದ ಹೊರಡ್ತಾರೆ. ನಂತರ ತರಕಾರಿ ತಗೊಂಡು ಮತ್ತೆ ವಾಪಸ್ ಹೋಗುವಾಗ ಒಬ್ಬರು ಪೊಲೀಸ್ ಅಧಿಕಾರಿಗೆ ಡಿಕ್ಕಿ ಹೊಡೆಯುತ್ತಾರೆ. ಡಿಕ್ಕಿ ಹೊಡೆದ ರಭಸಕ್ಕೆ ಶಂಕರ್ ನಾರಾಯಣ್ ಅವರು ಕೆಳಗೆ ಬೀಳ್ತಾರೆ. ತರಕಾರಿ ಎಲ್ಲ ಹಾಳಾಗಿ ಹೋಗುತ್ತೆ. ಪೊಲೀಸ್ ಅಧಿಕಾರಿಗೆ ಶಂಕರ್ ನಾರಾಯಣ್ ಹೇಳ್ತಾರೆ, ಸ್ವಲ್ಪ ನೋಡಿಕೊಂಡು ಹೋಗೋಕೆ ಆಗಲ್ವಾ? ನೋಡಿ, ನಿಮ್ಮಿಂದ ತರಕಾರಿ ಎಲ್ಲ ಕೆಳಗೆ ಬಿದ್ದು ಹಾಳಾಗಿ ಹೋಯ್ತು. ಈಗ ಮತ್ತೆ ನಾನು ವಾಪಸ್ ಹೋಗಿ ತರಕಾರಿ ತಗೊಂಡು ಬರೋಕೆ ನನ್ನ ಬಳಿ ಖಂಡಿತವಾಗಿಯೂ ₹1 ಕೂಡ ದುಡ್ಡಿಲ್ಲ. ಹಾಗಾಗಿ ಈಗ ನೀವೇ ನನಗೆ ತರಕಾರಿ ಕೊಡಿಸಬೇಕು ಬನ್ನಿ ಅಂತ ಹೇಳ್ತಾರೆ. ಇದಕ್ಕೆ ಕೋಪಗೊಂಡ ಪೊಲೀಸ್ ಅಧಿಕಾರಿ, ನೀನು ನೋಡೋದಕ್ಕೆ ಭಿಕ್ಷುಕ ತರ ಇದ್ದೀಯಾ, ನನಗೆ ಬುದ್ಧಿ ಹೇಳೋಕೆ ಬರ್ತೀಯ, ಎಷ್ಟು ಧೈರ್ಯ ನಿನಗೆ ಎಂದು ಶಂಕರ್ ನಾರಾಯಣ್ ಅವರ ಎದೆಗೆ ಕಾಲಿನಿಂದ ಒದೆಯುತ್ತಾರೆ. ಶಂಕರ್ ನಾರಾಯಣ್ ಪಟ್ಟು ಹಿಡಿದು ಕೂರುತ್ತಾರೆ. ನೀವು ನನಗೆ ಈಗ ತರಕಾರಿ ಕೊಡಿಸಲೇಬೇಕು. ಈಗ ನೀವು ತರಕಾರಿ ಕೊಡಿಸಿಲ್ಲ ಅಂದರೆ ನಾನು 2-3 ದಿನ ಉಪವಾಸ ಇರಲೇಬೇಕು. ನನ್ನ ಬಳಿ ಸ್ವಲ್ಪನೂ ದುಡ್ಡಿಲ್ಲ. ನಾನು ಬೇರೆ ಏನು ಕೇಳ್ತಿಲ್ಲ, ಕೆಳಗೆ ಬಿದ್ದಿರುವ ತರಕಾರಿಯನ್ನು ಕೊಡಿಸಿ ಸಾಕು ಅಂತ ಕೇಳುತ್ತಾ ಇದ್ದೇನೆ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ, ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಅಂತ ಶಂಕರ್ ನಾರಾಯಣ್ ಪೊಲೀಸ್ ಅಧಿಕಾರಿಗೆ ಹೇಳ್ತಾರೆ. ಅದಕ್ಕೆ ಪೊಲೀಸ್ ಅಧಿಕಾರಿ ಹೇಳ್ತಾರೆ, ನೀನು ಏನ್ ಮಾಡ್ತೀಯೋ ಮಾಡ್ಕೋ ಹೋಗು, ನಿನಗೆ ₹1 ದುಡ್ಡು ಕೂಡ ಕೊಡೋದಿಲ್ಲ, ತರಕಾರಿ ಕೂಡ ಖರೀದಿ ಮಾಡಿ ಕೊಡೋದಿಲ್ಲ ಅಂತ. ಇನ್ನೊಂದು ಸಲ ಇದೇ ರಸ್ತೆಯಲ್ಲಿ ನೀನೇನಾದರೂ ಓಡಾಡೋದನ್ನ ನಾನು ನೋಡಿದರೆ ಖಂಡಿತವಾಗಿಯೂ ಲಾಕಪ್ಪಿಗೆ ಹಾಕಿ ಬಿಡ್ತೇನೆ ಅಂತ ಹೆದರಿಸಿ ಪೊಲೀಸ್ ಅಧಿಕಾರಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಘಟನೆ ಆದ ಬಳಿಕ ಶಂಕರ್ ನಾರಾಯಣ್ ಅವರ ಮನೆಗೆ ದೊಡ್ಡ ದೊಡ್ಡ ಕಾರುಗಳು ಬಂದು ನಿಲ್ಲುತ್ತೆ. ಶಂಕರ್ ನಾರಾಯಣ್ ಅವರ ಅಕ್ಕಪಕ್ಕದ ಮನೆಯವರು ಫುಲ್ ಶಾಕ್ ಆಗಿ ಹೋಗ್ತಾರೆ. ಅಧಿಕಾರಿಗಳು ಶಂಕರ್ ನಾರಾಯಣ್ ಅವರ ಮನೆಗೆ ಬಂದಿರುವ ವಿಚಾರ ಇಡೀ ಹಳ್ಳಿಗೆ ಗಾಳಿ ರೀತಿ ಸ್ಪ್ರೆಡ್ ಆಗುತ್ತೆ. ಎಲ್ಲ ಹಳ್ಳಿ ನಿವಾಸಿಗಳು ಶಂಕರ್ ನಾರಾಯಣ್ ಅವರ ನಿವಾಸಕ್ಕೆ ಬರ್ತಾರೆ. ಹಳ್ಳಿಯಲ್ಲಿ ಮಾಡುತ್ತಿರುವ ಒಳ್ಳೆ ಕೆಲಸಗಳಿಗೆ ಶಂಕರ್ ನಾರಾಯಣ್ ಅವರ ಹೆಸರುವಾಸಿಯಾಗಿರುತ್ತೆ. ಹಳ್ಳಿಯಲ್ಲಿ ಸಾಕಷ್ಟು ಜನರು ಶಂಕರ್ ನಾರಾಯಣ್ ಅವರನ್ನು ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿಸುತ್ತಾ ಇರ್ತಾರೆ. ಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ಶಂಕರ್ ನಾರಾಯಣ್ ಅವರ ಮನೆಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾಕೆ ಬಂದರು, ಏನು ನಡೆಯುತ್ತಿದೆ ಎಂಬ ಕುತೂಹಲದಿಂದ ಸಾಕಷ್ಟು ಜನ ಮನೆ ಮುಂದೆ ಬರ್ತಾರೆ. ಶಂಕರ್ ನಾರಾಯಣ್ ಅವರಿಗೆ ಹೊಡೆದು ಬೈದಿದ್ದ ಅಧಿಕಾರಿ ಬಂದು ಕ್ಷಮೆ ಕೇಳ್ತಾರೆ. ಅಧಿಕಾರಿ ಶಂಕರ್ ನಾರಾಯಣ್ ಅವರಿಗೆ ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ, ನೀವು ಯಾರಂತ ಗೊತ್ತಾಗಲೇ ಇಲ್ಲ, ನಾನು ಈ ರೀತಿ ನಡೆದುಕೊಳ್ಳಬಾರದಾಗಿತ್ತು ಅಂತ. ಅದಕ್ಕೆ ಶಂಕರ್ ನಾರಾಯಣ್ ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕೂಡ ನೀವು ಕ್ಷಮಿಸಿ ಬಿಡಿ, ನಾನು ಎಲ್ಲೋ ನೋಡಿಕೊಂಡು ಬಂದು ನಿಮಗೆ ಡಿಕ್ಕಿ ಹೊಡೆದೆ, ನನ್ನದೇ ತಪ್ಪಿದ್ದರೂ ನಿಮ್ಮನ್ನು ದೂಷಿಸಿದೆ, ನೀವು ದಯವಿಟ್ಟು ತಪ್ಪು ತಿಳಿಯಬೇಡಿ ಮತ್ತು ಬೇಜಾರು ಮಾಡಿಕೊಳ್ಳಬೇಡಿ. ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ಕೂಡ ಕರೆ ಮಾಡಿ ನಿಮಗೆ ಮನಸ್ಸಿಗೆ ನೋವಾಗಿದ್ರೆ ಖಂಡಿತ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ತಾರೆ. ಸ್ನೇಹಿತರೆ, ಹಳ್ಳಿಯ ಜನಗಳಿಗೆ ಶಂಕರ್ ನಾರಾಯಣ್ ಅವರು ಮಾಡುತ್ತಿರುವ ಒಳ್ಳೆಯ ಕೆಲಸದ ಬಗ್ಗೆ ಗೊತ್ತಿರುತ್ತೆ, ಆದರೆ ಶಂಕರ್ ನಾರಾಯಣ್ ಅವರ ಹಿನ್ನೆಲೆ ಬಗ್ಗೆ ಗೊತ್ತೇ ಇರಲ್ಲ. ಶಂಕರ್ ನಾರಾಯಣ್ ಜೀವಿಸುತ್ತಾ ಇರೋದು 1 BHK ಬಾಡಿಗೆ ಮನೆಯಲ್ಲಿ. ಟಿವಿ, ಸೋಫಾ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಇರಲ್ಲ. ಅಷ್ಟೇ ಯಾಕೆ, ಈಗಿನ ಕಾಲದ ಸಣ್ಣ ಸಣ್ಣ ಮಕ್ಕಳ ಹತ್ತಿರ ಆಂಡ್ರಾಯ್ಡ್ ಫೋನ್ ಇರುತ್ತೆ, ಆದರೆ ಶಂಕರ್ ನಾರಾಯಣ್ ಅವರ ಬಳಿ ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಇಲ್ಲ, ಓಡಿಸೋಕೆ ಗಾಡಿ ಕೂಡ ಇಲ್ಲ. ಶಂಕರ್ ನಾರಾಯಣ್ ಅವರು ಮೊದಲಿನಿಂದಲೂ ನಾನು ಹೇಗೆ ಜೀವನ ಮಾಡಬೇಕು ಅಂದುಕೊಂಡಿದ್ರು ಅದೇ ರೀತಿ ಹಳ್ಳಿಗೆ ಬಂದು ಜೀವನ ಸಾಗಿಸುತ್ತಾ ಇದ್ದಾರೆ. ಶಂಕರ್ ನಾರಾಯಣ್ ಅವರ ಹಿನ್ನೆಲೆ ಏನು ಗೊತ್ತಾಯ್ತಾ? ಯಾರಾದರೂ ಗೆಸ್ ಮಾಡಿದ್ರಾ? ನಾನೇ ಹೇಳ್ಬಿಡ್ತೀನಿ ಕೇಳಿ. ಶಂಕರ್ ನಾರಾಯಣ್ ರಿಟೈರ್ಡ್ IAS ಆಫೀಸರ್. ಶಾಕ್ ಆಯ್ತಲ್ವಾ? ಒಬ್ಬರು IAS ಆಫೀಸರ್ ಇಷ್ಟೊಂದು ಸಿಂಪಲ್ ಆಗಿ ಇರ್ತಾರೆ ಅಂದ್ರೆ ಅದೇ ಶಂಕರ್ ನಾರಾಯಣ್. ಭಾರತ ದೇಶದ ಮೊಟ್ಟ ಮೊದಲ ಮತ್ತು ಏಕೈಕ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವಿಸುತ್ತಿರುವ ರಿಟೈರ್ಡ್ IAS ಆಫೀಸರ್ ಶಂಕರ್ ನಾರಾಯಣ್ ಅವರು. IAS ಆಫೀಸರ್ ಆಗಿದ್ದಾಗ ಸೈಕಲ್ ಅಲ್ಲೇ ಹೋಗ್ತಾ ಇದ್ರು, ಸೈಕಲ್ ಅಲ್ಲೇ ಬರ್ತಾ ಇದ್ರು. ಒಂದು ಸಲ ಆದ್ರೂ ಬೈಕ್ ಆಗ್ಲಿ ಕಾರ್ ಆಗ್ಲಿ ಮುಟ್ಟಿಲ್ಲ. ಬರುವ ಸಂಬಳದಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ರು. ಸ್ನೇಹಿತರೆ, IAS ಆಫೀಸರ್ ಆಗಿದ್ದ ಸಮಯದಲ್ಲಿ ಬರುವ ಸಂಬಳದಲ್ಲಿ ಕೇವಲ ₹500 ಇಟ್ಕೊಂಡು ಇನ್ನು ಉಳಿದ ದುಡ್ಡನ್ನೆಲ್ಲ ಸಮಾಜಮುಖಿ
ಮುಖಿ ಕೆಲಸಕ್ಕೆ ಕೊಡ್ತಿದ್ರು ಅಂದ್ರೆ ನೀವೇ ಯೋಚನೆ ಮಾಡಿ ಶಂಕರ್ ನಾರಾಯಣ್ ಅವರು ಎಷ್ಟು ಗ್ರೇಟ್ ಆಗಿದ್ದಾರೆ ಅಂತ. ಹುಟ್ಟಾಗಿಂದ ತಮ್ಮ ಜೀವನದಲ್ಲಿ ಒಂದು ದಿನವೂ ಕೂಡ ಕಾರ್ ಆಗಲಿ ಬೈಕ್ ಆಗಲಿ ಮುಟ್ಟಿಲ್ಲ, ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಸ್ನೇಹಿತರೆ, ಇವರು ರಿಟೈರ್ಡ್ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಸಿಟಿಯಿಂದ ಕಣ್ಮರೆಯಾಗಿ ಬಿಡ್ತಾರೆ. ಒಡಿಶಾ ರಾಜ್ಯದ ಕುಲಾಡ ಎಂಬ ಹಳ್ಳಿಗೆ ಬಂದು ಜೀವನ ಆರಂಭ ಮಾಡ್ತಾರೆ. ಶಂಕರ್ ನಾರಾಯಣ್ ಅವರಿಗೆ ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ, ಸಿಟಿ ಅಂದರೆ ಇಷ್ಟ ಆಗೋದಿಲ್ಲ. ಹಳ್ಳಿಯಲ್ಲಿ ಶಂಕರ್ ನಾರಾಯಣ್ ಅವರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹೇಳಿಕೊಡುತ್ತಾ ಇದ್ದಾರೆ. ಯಾರ್ಯಾರು IAS IPS ಆಗಬೇಕು ಅಂತ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಕೊಡುತ್ತಾ ಇದ್ದಾರೆ. ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಬೆಳಗಿಂದ ರಾತ್ರಿಯ ತನಕ ಕೇವಲ ಶಿಕ್ಷಣದ ಬಗ್ಗೆ ಯೋಚನೆ ಮಾಡುತ್ತಾ ಇರ್ತಾರೆ. ಸ್ನೇಹಿತರೆ, ಲೆಕ್ಕವಿಲ್ಲದಷ್ಟು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟಿದ್ದಾರೆ. ಇವರಿಂದ ಕೋಚಿಂಗ್ ತೆಗೆದುಕೊಂಡ ಸಾಕಷ್ಟು ವಿದ್ಯಾರ್ಥಿಗಳು ಈಗ IAS IPS ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಶಂಕರ್ ನಾರಾಯಣ್ 5ನೇ ವರ್ಷಕ್ಕೆ ಬಂದಾಗ ತಂದೆ ತಾಯಿ ಇಬ್ಬರು ತೀರಿಕೊಳ್ಳುತ್ತಾರೆ. ನಂತರ ಶಂಕರ್ ಅವರನ್ನು ನೋಡಿಕೊಂಡಿದ್ದು ಚಿಕ್ಕಮ್ಮ, ಅದು ಸ್ವಲ್ಪ ವರ್ಷದ ತನಕ. ಶಂಕರ್ ನಾರಾಯಣ್ 10ನೇ ವಯಸ್ಸಿಗೆ ಬಂದಾಗ ಚಿಕ್ಕಮ್ಮ ಮನೆಯಿಂದ ಹೊರಗಡೆ ಹಾಕ್ತಾರೆ. ಶಂಕರ್ ನಾರಾಯಣ್ ಅವರು ಕೇವಲ 10ನೇ ವಯಸ್ಸಿನಲ್ಲಿ ಸ್ವಂತ ಕಾಲ್ ಮೇಲೆ ನಿಲ್ಲಲು ಶುರು ಮಾಡ್ತಾರೆ. ಗೋರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸ್ವಂತವಾಗಿ ಓದಿ ಯಾವುದೇ ಕೋಚಿಂಗಿಗೆ ಹೋಗದೆ IAS ಎಕ್ಸಾಮ್ ಪಾಸ್ ಆಗ್ತಾರೆ. ಶಂಕರ್ ನಾರಾಯಣ್ ಮದುವೆ ಆಗಿಲ್ಲ. ಈಗಲೂ ಶಂಕರ್ ನಾರಾಯಣ್ ಎಲ್ಲೇ ಹೋದರೂ ಸೈಕಲ್ ಅಲ್ಲಿ ಹೋಗ್ತಾರೆ. ಹೋಟೆಲ್ ಅಲ್ಲಿ ಒಂದು ದಿನವೂ ಆಹಾರ ಸೇವಿಸಿಲ್ಲ. ಮನೆಯಲ್ಲಿ ಅಡಿಗೆ ಮಾಡ್ತಾರೆ, ಅದೇ ಆಹಾರವನ್ನು ಸೇವಿಸ್ತಾರೆ. ಶಂಕರ್ ನಾರಾಯಣ್ ಅವರ ಬಳಿ ಯಾರೇ ಸಹಾಯ ಕೇಳಿಕೊಂಡು ಬಂದರೂ ಹಾಗೆ ಕಳಿಸಲ್ಲ, ಕೈಲಾದಷ್ಟು ಸಹಾಯ ಮಾಡೇ ಕಳಿಸುತ್ತಾರೆ. ಹಳ್ಳಿ ಜನಗಳಿಗೆ ಯಾವಾಗ ಶಂಕರ್ ನಾರಾಯಣ್ ಅವರ ಹಿನ್ನೆಲೆ ತಿಳಿಯುತ್ತೋ ಎಲ್ಲರೂ ಒತ್ತಡ ಮಾಡುತ್ತಾ ಇದ್ದಾರೆ. ನೀವು ತುಂಬಾ ಒಳ್ಳೆಯವರು, ರಾಜಕೀಯಕ್ಕೆ ಹೋಗಿ. ನಿಮ್ಮಂತವರು ರಾಜಕೀಯಕ್ಕೆ ಬಂದರೆ ಜನಗಳಿಗೆ ಒಳಿತಾಗುತ್ತೆ ಅಂತ. ಜನಗಳ ಬೆಂಬಲವನ್ನು ನೋಡಿ ಎಲ್ಲ ಪಕ್ಷದಿಂದ ರಾಜಕೀಯ ಸ್ಪರ್ಧೆಯ ಆಫರ್ ಬಂದಿದೆ. ನಮ್ಮ ಪಕ್ಷಕ್ಕೆ ಬನ್ನಿ, ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇವೆ, ಅಷ್ಟೇ ಅಲ್ಲದೆ ನಿಮ್ಮನ್ನು ಗೆಲ್ಲಿಸುತ್ತೇವೆ ಅಂತ ಹೇಳುತ್ತಾ ಇದ್ದಾರೆ. ಶಂಕರ್ ನಾರಾಯಣ್ ಅವರ ಒಳ್ಳೆ ಕೆಲಸಗಳನ್ನು ಇವರನ್ನು ಈಗ ಸ್ಟಾರ್ ಆಗಿ ಮಾಡಿದೆ. ಎಲ್ಲೇ ಹೋದರೂ ಎಲ್ಲೇ ಬಂದರೂ ಇವರದ್ದೇ ಮಾತು, ಇವರದ್ದೇ ವಿಚಾರ. ಇವರು ಮಾಡುತ್ತಿರುವ ಒಳ್ಳೆ ಕೆಲಸಗಳಿಗೆ ಬೇರೆ ಬೇರೆ ದೇಶದವರು ಕೂಡ ಪ್ರಶಸ್ತಿ ಕೊಡಲು ಮುಂದೆ ಬಂದಿದ್ದಾರೆ. ಕೇವಲ ಭಾರತ ದೇಶಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಶಂಕರ್ ನಾರಾಯಣ್ ಈಗ ಫೇಮಸ್. ಸ್ನೇಹಿತರೆ, ಶಂಕರ್ ನಾರಾಯಣ್ ರಿಟೈರ್ಡ್ IAS ಆಫೀಸರ್ ರಾಜಕೀಯಕ್ಕೆ ಬರಬೇಕಾ ಬೇಡವಾ? ಯಾಕೆ ಬರಬೇಕು, ಯಾಕೆ ಬರಬಾರದಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.